ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಇದರಂತು ವನಾರು ಬಲ್ಲರಯ್ಯ, ಇದರಂತು ವನಾರು ಬಲ್ಲರಯ್ಯ. ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ, ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ. ನಿಮ್ಮ ಶರಣ ಬಸವಣ್ಣನ ಕಾಮ್ಯನೆಂಬ ತವಕ ಎನಗಾಯಿತು. ಕೇಳ ಚೆನ್ನ ಮಲ್ಲಿಕಾರ್ಜುನ, ತವಕ ಎನಗಾಯಿತು. ಕೇಳ ಚೆನ್ನ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಭೇದ್ಯ ಭೇದ್ಯವಾಯಿತು, ಅಸಾಧ್ಯ ಸಾಧ್ಯವಾಯಿತು. ಇಂತು ಬಸವಣ್ಣನಿಂದ ಲೋಕಲೌಕಿಕದ ಕುಭಾಷೆ ಎಳೆದು ಲೋಕಾಚರಣೆಯನ್ನು ತಿಗಳೆದು ಭಕ್ತಿ ಭರವಪ್ಪುದು ಕೂಡಲ ಚನ್ನಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ. ಇದು ಚನ್ನಬಸವಣ್ಣನವರ ಒಂದು ವಿಶೇಷವಾದಂತಹ ವಚನ. ಅಂದ್ರೆ ಈ ಜಗತ್ತಿನಲ್ಲಿ ನಾವು ಬದುಕಬೇಕಾದ್ರೆ ಮಾತು ಅನ್ನುವಂತಹದ್ದು ಬಹಳ ಮುಖ್ಯ. ಮಾತು ಇಲ್ಲ ಅಂತಂದ್ರೆ ಮನುಷ್ಯ ಇಷ್ಟೆಲ್ಲ ಪ್ರಗತಿ ಸಾಧಿಸ್ತಿರ್ಲಿಲ್ಲ. ನೋಡ್ತೀವಿ ನಾವು ಈ ಡಾರ್ವಿನ್ನನ ವಿಕಾಸದ ಸಿದ್ಧಾಂತದಲ್ಲಿ, ಥಿಯರಿ ಆಫ್ ಎವಲ್ಯೂಷನ್, ಮಂಗನಿಂದ ಮಾನವ ಅಂತ ಹೇಳ್ತಾನ. ಸ್ವಲ್ಪ ಮಟ್ಟಿಗೆ ಸತ್ಯ. ಆದರೂ ಕೂಡ ಮಂಗನಿಗೆ ಒಳ್ಳೆ ಧ್ವನಿ ಇಲ್ಲ. ಹಸು ಇನ್ನು ಅಂಬ ಅಂತನಾದ್ರೂ ಕೂಗುತ್ತೆ ಸ್ಪಷ್ಟವಾಗಿ. ಕೆಲವು ಹಸುಗಳಲ್ಲಿ ಅಂಬ ಅನ್ನೋದು ಸ್ಪಷ್ಟವಾಗಿ ಬರ್ತದೆ, ಕರುಗಳಲ್ಲಿ ಸ್ಪಷ್ಟವಾಗಿ ಬರ್ತದೆ. ಆದ್ರೆ ಕೋತಿಯಲ್ಲಿ ಅದನ್ನ ಕಾಣಕ್ಕಾಗಲ್ಲ, ಸುಮ್ಮನೆ ಕೀಚ್ ಕೀಚ್ ಮಾಡ್ತದೆ, ಧ್ವನಿನೂ ಚೆನ್ನಾಗಿರಲ್ಲ. ಆದರೆ ಪ್ರಕೃತಿ ಮಾನವನಿಗೆ ಮಾತನಾಡುವ ಶಕ್ತಿ ಕೊಡ್ತು. ಬರ್ತಾ 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 ಮಾನವ ಕಲೆಯಿಂದ ಆ ಧ್ವನಿಯನ್ನ ಚೆನ್ನಾಗಿ ಮಾಡ್ಕೊಂತ ಬಂದ. ಭಾಷೆಯನ್ನ ಸೃಷ್ಟಿಸಿದ, ಸಂಗೀತವನ್ನು ಸೃಷ್ಟಿಸಿದ, ಕಡೆಗೆ ಧರ್ಮಶಾಸ್ತ್ರಗಳನ್ನು ಸೃಷ್ಟಿಸಿದ. ಧರ್ಮ ಸಂಹಿತೆಗಳು, ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅಂತಕ್ಕಂತಹ ಧರ್ಮ ಸಂಹಿತೆಯನ್ನು ನಿರ್ಮಿಸಿಕೊಂಡ. ನಮಗೆ ಇರ್ತಕ್ಕಂತಹ ಧ್ವನಿನೇ ದೊಡ್ಡ ದೊಡ್ಡ ಕಲಾವಿದರಿಗೂ ಇರೋದು. ಧ್ವನಿ ಪೆಟ್ಟಿಗೆ ದೃಷ್ಟಿಯಿಂದ ನಮ್ಮ ಧ್ವನಿ ಪೆಟ್ಟಿಗೆಗೂ ಅವ್ರ ಧ್ವನಿ ಪೆಟ್ಟಿಗೆಗೂ ಬಹಳ ವ್ಯತ್ಯಾಸ ಏನಿಲ್ಲ, ವ್ಯತ್ಯಾಸವೇ ಇಲ್ಲ ಅಂತ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳ ಧ್ವನಿ ಪೆಟ್ಟಿಗೆ, ಗಂಡು ಮಕ್ಕಳ ಧ್ವನಿ ಪೆಟ್ಟಿಗೆ ಸ್ವಲ್ಪ ವ್ಯತ್ಯಾಸ ಇರಬಹುದು. ಆದರೆ ಸಂಗೀತಗಾರರು, ಭಾಷಣಕಾರರು ಈ ಜಗತ್ತನ್ನ, ಜನಾಂಗವನ್ನ ಒಳ್ಳೆಯ ಮಾರ್ಗದಲ್ಲಿ ಪ್ರೇರೇಪಣೆ ಮಾಡಿದಂತಹ ಯಾವ ಪ್ರವಾದಿಗೂ ಪರಮಾತ್ಮ ಏನು ಪಂಚಲೋಹದ ಧ್ವನಿ ಪೆಟ್ಟಿಗೆ ಕೊಟ್ಟಿಲ್ಲ, ಅಥವಾ ಚಿನ್ನದ, ಬೆಳ್ಳಿಯ, ತಾಮ್ರದ ಧ್ವನಿ ಪೆಟ್ಟಿಗೆ ಕೊಟ್ಟಿಲ್ಲ. ನಮ್ಮ ನಿಮ್ಮ ಧ್ವನಿ ಪೆಟ್ಟಿಗೆಯನ್ನೇ ಅವರು ಇಟ್ಕೊಂಡು, ಅವರು ತೀರ್ಕೊಂಡ ಮೇಲೂ ಕೂಡ ಸಾವಿರಾರು ವರ್ಷಗಳು ಉಳಿತಕ್ಕಂತಹ ರೀತಿನಲ್ಲಿ ಉಪದೇಶವನ್ನು ಮಾಡಿ ಹೋದ್ರಲ್ಲ ಅವರೆಲ್ಲ. ಎಂಥ ಅದ್ಭುತ ಸಾಧನೆ ಇರಬೇಕು. ಇದು ಆತ್ಮ ಸಾಧನೆಯ ಕಾರಣ. ಆತ್ಮಶಕ್ತಿ ಅದು ಯಾವುದ್ರ ಜೊತೆಗೆ ಬೆರಲಿ, ಆತ್ಮಶಕ್ತಿ ಯಾವುದ್ರ ಜೊತೆಗೆ ಬೆರೆತರೂ ಕೂಡ ಅದು ಮಹತ್ತಾಗುತ್ತೆ.
ಒಬ್ಬ ಚಿತ್ರಕಾರ ಕಲೆಯನ್ನ ಆತ್ಮಶಕ್ತಿಯನ್ನ ಜಾಗೃತ ಮಾಡಿಕೊಂಡು ವಿಕಾಸ ಮಾಡಿಕೊಂಡಂತಹ ಏನು ಆ ಕಲೆ, ಶಿಲ್ಪಕಲೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಎಂತಹ ಜೀವವನ್ನ ತುಂಬುತ್ತಾನದ್ರಲ್ಲಿ. ಶಿಲ್ಪದಲ್ಲಾಗ್ಲಿ, ಚಿತ್ರದಲ್ಲಾಗ್ಲಿ ಅದ್ಭುತವಾದಂತಹ ಕಲೆಯನ್ನ ಎದ್ದು ಬರ್ತಾ ಇದ್ದಾರೇನೋ ಅಂತ ಹೇಳ್ತಿರ್ತೀರ ನೀವೇ. ಹಾಗೆ ಅವನು ತುಂಬುತ್ತಾನೆ. ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ಆ ಏನು ಆತ್ಮಶಕ್ತಿಯ ಜೊತೆಗೆ ಯಾವುದೇ ಬೆರೆಲಿ, ಒಬ್ಬ ಸಂಗೀತಗಾರ ಲತಾ ಮಂಗೇಶ್ಕರ್ ಇರ್ಬೋದು, ಭೀಮಸೇನ್ ಜೋಶಿ ಇರ್ಬೋದು, ನಮ್ಮಲ್ಲಿ ಬಸವರಾಜ ರಾಜ್ಗುರು, ಮಲ್ಲಿಕಾರ್ಜುನ್ ಮನ್ಸೂರ್, ಈ ಸಿದ್ದರಾಮ್ ಜಂಬಲ್ದಿನ್ನಿಯವರು, ಇಂಥವರೆಲ್ಲ ಅದ್ಭುತವಾಗಿ ತಮ್ಮ ಕಂಠಕ್ಕೆ ಆತ್ಮಶಕ್ತಿಯನ್ನು ಬೆರೆಸಿ ಹಾಡಿದವರವರೆಲ್ಲ. ಹಾಗೆ ಪ್ರತಿಯೊಂದು ಒಬ್ಬ ಭಾಷಣಕಾರ, ಒಳ್ಳೆ ಉಪನ್ಯಾಸಕ ಹೇಳ್ತಾರೆ. ಹಿಂದಿನ ಕೆಲವು ಉಪನ್ಯಾಸಕರುಗಳು ಪಾಠ ಮಾಡ್ತಾ ಇದ್ರೆ ಹುಡುಗರು ಬೇಜಾರಾಗಿ ಎದ್ದೋಗೋದಲ್ಲ, ಬೇರೆ ತರಗತಿಯ ವಿದ್ಯಾರ್ಥಿಗಳು ಅಲ್ಲಿ ಬಂದು ಕುತ್ಕೊಂತಾ ಇದ್ರು ಅಂತ ಹೇಳ್ತಾರೆ. TS ವೆಂಕಣ್ಣಯ್ಯನವರು, ಕುವೆಂಪು ಅವರು, GS ಶಿವರುದ್ರಪ್ಪನವರು, ಇವರೆಲ್ಲ ಪಾಠ ಮಾಡಿದವ್ರೆ. ಅಂತವ್ರು ಪಾಠ ಮಾಡ್ತಿದ್ರೆ ಬೇರೆ ತರಗತಿ ವಿದ್ಯಾರ್ಥಿಗಳು ಬಂದು ಕೂತ್ಕೊಳ್ತಿದ್ರಂತೆ. ಡಾಕ್ಟರ್ ರಾಧಾಕೃಷ್ಣನ್ರವರು, ಅವರು ಮೊದಲು ಫಿಲಾಸಫಿ ಪ್ರೊಫೆಸರ್ ಆಗಿದ್ದಂಥವ್ರು, ಮೈಸೂರು ಯೂನಿವರ್ಸಿಟಿಯಲ್ಲಿದ್ದರು. ಅವ್ರ ಪಾಠ ಎಷ್ಟು ಚೆನ್ನಾಗಿ ಮಾಡಿದ್ರು, ಮಕ್ಕಳ ಮೇಲೆ ಎಂತ ಪ್ರಭಾವ ಬೀರಿದ್ರು. ಮತ್ತೆ ಅವ್ರು ಮಾಡ್ತಾ ಇದ್ದಿದ್ದು ಇಂಗ್ಲಿಷಲ್ಲಿ, ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ, ತೆಲುಗು ಮಾತೃಭಾಷೆ. ಅವರು ಇಂಗ್ಲಿಷಲ್ಲಿ ಪಾಠ ಮಾಡ್ತಾ ಇದ್ರು ಫಿಲಾಸಫಿ. ಮತ್ತು ಅವ್ರ ನಡೆನುಡಿ, ಅವರ ಇರುವಿಕೆ, ಅವ್ರ ವ್ಯಕ್ತಿತ್ವ ಎಷ್ಟು ಪ್ರಭಾವ ಬೀರಿತ್ತು ಆ ವಿದ್ಯಾರ್ಥಿಗಳ ಮೇಲೆ ಅಂದರೆ, ಅವ್ರದ್ದು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೊರಟಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಆಗಿನ ಕಾಲದಲ್ಲಿ ಕುದುರೆ ಗಾಡಿಗಳಿರ್ತಿದ್ವು, ಇನ್ನು ಆಟೋ ರಿಕ್ಷಾಗಳು ಈ ಮಟ್ಟದಲ್ಲಿ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಡಾಕ್ಟರ್ ರಾಧಾಕೃಷ್ಣನ್ ಅವರು ಕೂತಂತಹ ಗಾಡಿಯನ್ನ ತಾವೇ ಸ್ವತಃ ಎಳಿತಾರೆ ರೈಲ್ವೆ ಸ್ಟೇಷನ್ವರೆಗೂ. ಅವ್ರ ಮನೆಯಿಂದ ರೈಲ್ವೆ ಸ್ಟೇಷನ್ವರೆಗೂ, ಅವ್ರು ಉಳ್ಕೊಂಡಂತಹ ವಸತಿ ಪ್ರದೇಶದಿಂದ ರೈಲ್ವೆ ಸ್ಟೇಷನ್ವರೆಗೂ ತಾವು ಎಳ್ಕೊಂಡು ಹೋಗ್ತಾರೆ. ಅಂದ್ರೆ ಎಂತಹ ಪ್ರೀತಿಯನ್ನ ಅವ್ರು ಕೊಟ್ಟಿರ್ಬೋದು, ಎಂತಹ ಶಿಸ್ತು, ಸ್ವಚ್ಛತೆ, ಎಂತಹ ಶಿಕ್ಷಕ ಪ್ರೇಮ, ಗುರು ಪ್ರೇಮ ಕೊಟ್ಟಿರ್ಬೋದು. ಅವ್ರ ಶಿಷ್ಯರಿಗೆ ಧಾರೆ ಎರೆದಿರ್ಬಹುದು. ಇದು ಸಾಮಾನ್ಯ ಅಲ್ಲ. ಅಂದ್ರೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ, ಲೋಕಲೌಕಿಕದ ಕುಭಾಷೆ ಎಳಿದು ಲೋಕಾಚರಣೆಯ ನತಿಗಳಿದು. ಇದು ಚನ್ನಬಸವಣ್ಣವ್ರು ಹೇಳೋದು. ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ, ಅಂದ್ರೆ ಬಸವನಾಮ ಹೃದಯ ಕಮಲದಲ್ಲಿ ನೆಲೆ ನಿಂತಿದ್ದೆ ಆದ್ರೆ ಎಂಥ ಶಕ್ತಿ ಬರುತ್ತೆ ಅವನಿಗೆ ಅಂತಂದ್ರೆ, ಲೌಕಿಕದ ಕುಭಾಷೆ ಹೊರಟೋಗ್ಬಿಡುತ್ತೆ. ಮಾತನಾಡಿಸುವಾಗ ಇತ್ತೀಚೆಗೆ ನಾನು ಕೇಳಿದ್ದು ಅಂತಂದ್ರೆ, ನಮ್ಮ ಗೋರು ಚನ್ನಬಸಪ್ಪನವ್ರು ಮಾತನಾಡ್ತಾರೆ, 94 ವರ್ಷದವ್ರು ಭಾಷಣ ಮಾಡ್ತಿದ್ರೆ ಮತ್ತು ಅವ್ರ ಜೊತೆಗೆ ಒಡನಾಟ ಮಾಡ್ತಿದ್ರೆ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರ. ಒಂದು ಸಣ್ಣ ಹುಡುಗನ್ನು ಕೂಡ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರ ಅವರು. ಅಂದ್ರೆ ಆ ಹಿರಿಯ ವಯಸ್ಸಿನಲ್ಲೂ ಆ ಮರೆವು ಅಥವಾ ಸ್ವಲ್ಪ ಕಿವಿ ಕೇಳಿಸದೇ ಇರ್ಬೋದು, ಇಂತಹದ್ರಲ್ಲೂ ಕೂಡ ಅವರಲ್ಲಿ ಆ ಆಸಕ್ತಿ, ಆ ಪ್ರೇಮ ಉಳ್ಕೊಂಡಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಲೋಕಾಚರಣೆನ ಅತಿಗಳದವ್ರು ಅವರೆಲ್ಲ. ಲೋಕಾಚಾರದ ನಿಯಮ ಏನಪ್ಪಾ ಅಂದ್ರೆ, ತಾನು ದೊಡ್ಡವನಂತ ತೋರಿಸ್ಕೊಳ್ಳೋದು, ಆಮೇಲಿಂದ ಏಕವಚನದಲ್ಲಿ ಮಾತಾಡ್ಸೋದು, ಆಮೇಲೆ ಅಹಂಕಾರ ಪ್ರದರ್ಶನ ಮಾಡೋದು, ಇದೆಲ್ಲ ಲೋಕಾಚರಣೆ. ಆದ್ರೆ ಈ ಲೋಕಾಚಾರವನ್ನು ಅತಿಗಳೆದು, ಲೋಕಾಚರಣೆಯನ್ನು ಅತಿಗಳೆದು ಭಕ್ತಿ ಭರ ಒಪ್ಪುವುದು. ಭಕ್ತಿ ಬರ್ತದೆ, ಆ ಭಕ್ತಿಯ ಶಕ್ತಿಯ ಹಿಂದೆ ಆತ್ಮಶಕ್ತಿ ಇರುತ್ತೆ. ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಬಸವಣ್ಣ ತೋರಿಸಿದ ಮಾರ್ಗ ಇದೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು,
ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿಯ ಹುದೆನಬೇಕು ಎನ್ನುತ್ತಿರಬೇಕು. ಇಂತಹ ಮಾತುಗಳನ್ನು ಆಡಬೇಕಾದ್ರೆ ಇದು ಲೋಕಾಚರಣೆಯನ್ನು ಅತಿಗಳೆದಂತಹದ್ದು, ಲೋಕಾಚರಣೆಯನ್ನು ಮೀರಿದಂತಹದ್ದು. ಅಂತಹ ಅದ್ಭುತವಾಗಿ ಮಾತಾಡೋದನ್ನ, ನಡೆ ನುಡಿಯನ್ನ ಅಭ್ಯಾಸ ಮಾಡಿಸಿದ್ರು ಬಸವಣ್ಣನವರು. ಅಂತಹ ರೀತಿನಲ್ಲಿ ನಾವು ಬದುಕಬೇಕು. ಅದು ನಿಜವಾದ ಸಾರ್ಥಕವಾದ ಬದುಕು. ಅದು ಸಾಧ್ಯ ಆಗೋದು ಗುರುಮಂತ್ರ, ಶಿವಮಂತ್ರ ನಾಲಿಗೆಯಲ್ಲಿ ನೆಲೆ ನಿಂತಾಗ, ಹೃದಯ ಕಮಲವನ್ನ ಶುದ್ಧೀಕರಿಸಿದಾಗ, ಹೃದಯ ಕಮಲದಲ್ಲಿ ಅಡಕವಾಗಿರುವಂತಹ ಆ ಮಹಾಲಿಂಗವನ್ನ ಚೇತನಗೊಳಿಸಿದಾಗ. ಅದು ಮೊದಲಿಗೆ ಅದು ಬೀಜ ರೂಪದಲ್ಲಿರ್ತದೆ, ಅದು ನಿಷ್ಕ್ರಿಯ ಅಂತ ಬಳಸಕ್ಕಾಗಲ್ಲ. ಆದ್ರೆ ಅದರ ಪ್ರಕಾಶ ಅಡಕವಾಗಿರುತ್ತೆ ಒಳಗಡೆ. ಅದನ್ನ ಸಾಧನೆಯ ಮೂಲಕ, ಉತ್ತಮ ಜೀವನದ ಮೂಲಕ, ಉತ್ತಮ ಮನೋಭಾವನೆಯ ಮೂಲಕ ಆ ಒಂದು ಲಿಂಗ ಶಕ್ತಿಯನ್ನ, ಆತ್ಮಶಕ್ತಿಯನ್ನ ಹೊರಗಡೆ ತೆಗಿಬೇಕು. ಅದೇ ನಿಜವಾದಂತಹ ಏನು ಸಾರ್ಥಕವಾದ ಬದುಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.